ಇನ್ಕಮನ್ನು ಘೋಷಣೆ ಮಾಡದೇ ಹೋದರೆ 100% ವರೆಗೂ ಕೂಡ ದಂಡ ಅನ್ನುವಂಥದ್ದು. ಇದು ಯಾವ ರೀತಿಯಲ್ಲಿ ಕೆಲಸ ಆಗುತ್ತೆ? ಆದಾಯದ ಘೋಷಣೆಯ ವಿಚಾರದಲ್ಲಿ ಇರಬೇಕಾಗಿರುವಂಥ ಬದ್ಧತೆ, ಸಾಮಾನ್ಯರಲ್ಲಿ ಆಗಬಹುದಾಗಿರುವಂಥ ತಪ್ಪುಗಳು, ಇವುಗಳ ವಿಚಾರದಲ್ಲಿ. ಓಕೆ, ಅದರ ಮುಂಚೆ ನಾನೆಲ್ಲ ಈಗ ಬಡ್ಜೆಟ್ ಓದ್ಬಿಟ್ಟೆ. ಡೈರೆಕ್ಟ್ ಟ್ಯಾಕ್ಸ್ ಬಿಲ್ ನೀವು ಬೇರೆಯವ್ರ ಮಾತಾಡ್ತಿರುವಾಗ 236 ಪೇಜ್ ಫೈನಾನ್ಸ್ ಬಿಲ್, ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಅಮೆಂಡ್ ಮಾಡೋದು ಫೈನಾನ್ಸ್ ಬಿಲ್. ಅದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಥವಾ ಕಸ್ಟಮ್ಸ್ ಆ್ಯಕ್ಟ್ನ ಅಮೆಂಡ್ ಮಾಡುತ್ತೆ. ಅದೇ 64 ಪೇಜಷ್ಟು ಮೆಮೊರಂಡಮ್ ಆನ್ ಡೈರೆಕ್ಟ್ ಟ್ಯಾಕ್ಸಸ್, ಅದು ಯಾಕೆ ಚೇಂಜ್ ಮಾಡಿದರು ಅಂತ ಹೇಳಿ ಕೊಡ್ತಾರೆ. ಅದು ನಾನು ಒಂದು ಕರ್ಸರಿ ಗ್ಲಾನ್ಸ್ ಅಂತ ಹೇಳ್ತೇನೆ, ಅದು ಮಾಡಾಯಿತು. ಸೊ ಅದರಲ್ಲಿ ಒಂದು ಭಾರಿ ವಿಶೇಷ ಸ್ಪೀಚಲ್ಲಿ ಹೇಳಲಿಲ್ಲ, ನಾವು ಆವಾಗಲೇ ಮಾತಾಡಿದ್ದಾಗೆ ನಾನು ಹೇಳಿದಲ್ಲ, ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ESI ಆ್ಯಂಡ್ PF, ಇದು ಎಲ್ಲ ಚಾರ್ಟ್ ಅಕೌಂಟೆಂಟ್ಸ್ ಎಲ್ಲ ಬಿಸ್ನೆಸ್ ಅವ್ರು ಕೇಳ್ತಿದ್ರು. ಭಾರಿ ದೊಡ್ಡ ತಪ್ಪಾಗ್ತಾ ಇತ್ತು. 15th ಕಟ್ಟೋದು ನಾನು 16th ಕಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಕನ್ಸಿಡರ್ಡ್ ಆಸ್ ಇನ್ಕಮ್ and it would not have been allowed as deduction. Right now I saw that it has been extended from the 15th, the due date of the ESI and PF Act in the income tax return file ಮಾಡೋ ಡೇಟ್ ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. So that is the best news in the budget. The worst news in the budget, why the stock market is reacting badly ಅಂತ ಹೇಳಿದ್ರೆ, that is because the security transaction tax in the case of futures and options have been increased from 0.02% to 0.05%. That means ನೀವು ಅದು GST ಅಂತ ಹೇಳ್ಬೋದು ಒಂದು ಲೆಕ್ಕದಿಂದ, STT ಅಂತ ನಾವು ಹೇಳ್ತೀವಿ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಮತ್ತು ಆಪ್ಷನ್ಸ್ನಲ್ಲಿ 0.1% ಇಂದ 0.15%ಗೆ ಮಾಡಿದ್ದಾರೆ. ಬಹುಶಃ ದಟ್ ಈಸ್ ವಾಟ್ ಈಸ್ ಟೇಕಿಂಗ್ ದ ರೀಸನ್ ಫಾರ್ ದ ಸ್ಟಾಕ್ ಮಾರ್ಕೆಟ್ ಟು ಫಾಲ್. ಬರುವುದು ನಿಮ್ಮ ಪ್ರಶ್ನೆಗೆ ಸುಮಾರಷ್ಟು ಪಾಯಿಂಟ್ಸ್ ಇದೆ, ಬಟ್ ನಿಮ್ಮ ಪ್ರಶ್ನೆಗೆ ಸ್ಪೆಸಿಫಿಕ್ ಆಗಿ ಆನ್ಸರ್ ಮಾಡಲಿಕ್ಕೆ, ಇಷ್ಟುವರೆಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನಾದರೂ ಅಡಿಷನ್ಸ್ ಆನ್ ಅಕೌಂಟ್ ಆಫ್ ಅಂಡರ್ ರಿಪೋರ್ಟಿಂಗ್ ಆರ್ ಮಿಸ್ ರಿಪೋರ್ಟಿಂಗ್ ಅಂತ ಹೇಳಿ 2 ಪೆನಾಲ್ಟೀಸ್ ಇರ್ತಿತ್ತು. ಅಂಡರ್ ರಿಪೋರ್ಟಿಂಗ್ ಅಂತ ಹೇಳಿದ್ರೆ, ನೀವು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ, ಬಟ್ ಆ ಕೊಟ್ಟಿದ್ರಲ್ಲಿ ನನಗೆ ಯಾವುದೋ ಒಂದು ಇದೆ ESI PF, ನೀವು 15th ಕಟ್ಟೋದು 16th ಕಟ್ಟಿದ್ರೆ ನಾನು ಅದನ್ನು ಡಿಸಲ್ವ್ ಮಾಡ್ತೀನಿ, ಬಟ್ ಯೂಸ್ ಟು ಬಿ ಕನ್ಸಿಡರ್ಡ್ ಆಸ್ ಅಂಡರ್ ರಿಪೋರ್ಟಿಂಗ್. ಈ ಮಿಸ್ ರಿಪೋರ್ಟಿಂಗ್ ಅಂತ ಹೇಳಿದ್ರೆ ಕೊಡಲೇ ಇಲ್ಲ ನೀವು ರಿಪೋರ್ಟ್, ಆ ವಿಷಯನ ಆ ಇನ್ಕಮೇ ಕೊಟ್ಟಿರಲಿಲ್ಲ. ಅಂಥ ಕೇಸಸ್ನಲ್ಲಿ ಮುಂಚಿತವಾಗಿ ದಿ ಟ್ಯಾಕ್ಸ್ ಮೇಲೆ 200% ಕಟ್ಟಬೇಕಿತ್ತು. 200% ಕಟ್ಟಬೇಕಿತ್ತು. ಈಗಲೂ ಅದು ಕಂಟಿನ್ಯೂ ಆಗುತ್ತೆ 200%. ಬಟ್ ವಾಟ್ ದಿ ಬಡ್ಜೆಟ್ ಹ್ಯಾಸ್ ಟೋಲ್ಡ್ ಇಸ್, ಮುಂಚೆ ಅಂಡರ್ ರಿಪೋರ್ಟಿಂಗಿಗೆ ಯು ಕುಡ್ ಹ್ಯಾವ್ ಅಪ್ಲೈಡ್ ಫಾರ್ ಇಮ್ಯುನಿಟಿ, ಅಂದರೆ ನಾನು ಅಪೀಲ್ಗೆ ಹೋಗಲ್ಲ, ನಾನು ಟ್ಯಾಕ್ಸ್ ಏನೇನು ನೀವು ಹೇಳಿದ್ರು ಅದು ಕಟ್ಬಿಡ್ತೀನಿ, ಬಟ್ ನಾನು 50% ಕಟ್ಟಲಿಕ್ಕೆ ನಾನು ಟ್ಯಾಕ್ಸ್ ಕಟ್ಬಿಡ್ತೀನಿ, ಅಪೀಲ್ಗೆ ಹೋಗಲ್ಲ ಅಂತ ಹೇಳಿದರೆ, ಆ 50% ಆಫ್ ದ ಟ್ಯಾಕ್ಸ್ ಮೇಲೆ ಏನು ಪೆನಾಲ್ಟಿ ಹಾಕಿದ್ರು ಅದನ್ನು ವೇವ್ ಮಾಡೋ ಅವಕಾಶ ಅಥವಾ ರೈಟ್ ವಾಸ್ ಅವೈಲೇಬಲ್ ವಿತ್ ದ ಬಯರ್, ವಿತ್ ದ ಟ್ಯಾಕ್ಸ್ ಪೇಯರ್, ಆ್ಯಂಡ್ ದ ಕಮಿಷನರ್ ಯೂಸ್ ಟು ಅಲೌ ದಟ್. ಈಗ ಮಿಸ್ ರಿಪೋರ್ಟಿಂಗ್ಗೆ ಕೂಡ that immunity has been provided. That means if I have not reported something, I am prepared to pay taxes, not going for an appeal, but I am going to pay pay 100%. ಅಂದರೆ 1 ಕೋಟಿ ಇನ್ಕಮ್ ಇದ್ದರೆ ನಾನು 30 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಿದ್ರೆ ಅದನ್ನು ನಾನು ಡಿಸ್ಕ್ಲೋಸೇ ಮಾಡಲಿಲ್ಲ ಅಂತ ಹೇಳಿದ್ರೆ 30 ಲಕ್ಷ ನಾನು ಟ್ಯಾಕ್ಸ್ ಕಟ್ತೀನಿ, ಇಲ್ಲಾಂದ್ರೆ 60 ಲಕ್ಷ ಕಟ್ಟಬೇಕಿತ್ತು. ಅಂದರೆ ಟ್ಯಾಕ್ಸ್ ಪ್ಲಸ್ 200, that is 2 times, that is 200% ಕಟ್ಟಬೇಕಿತ್ತು. ಈಗ 100% ಕಟ್ಟಿದ್ರೆ ಸಾಕು, ಪ್ರೊವೈಡೆಡ್ ಯು ಡೋಂಟ್ ಗೋ ಇನ್ ಫಾರ್ ಅನ್ ಅಪೀಲ್. ಆ ಥರ 270AA ಅಂತ ಹೇಳ್ತೀವಿ ನಾವು. ಅದರಲ್ಲಿ ನಾನು ಮಾಡ್ತಾ ಇರ್ತಿರೋದು 1961 ಆ್ಯಕ್ಟ್. 2025 ಆ್ಯಕ್ಟಲ್ಲಿ ಎಲ್ಲ ಸೆಕ್ಷನ್ ನಂಬರ್ಸ್ ಚೇಂಜ್ ಆಗಿಬಿಟ್ಟಿದೆ. ಆ ಸೆಕ್ಷನ್ ನಂಬರ್ನ ನಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಈಗ ತಕ್ಷಣಕ್ಕೆ ಕಷ್ಟ, ಬಿಕಾಸ್ ನಾವು ಬೆಳ್ಕೊಂಡು ಬಂದಿದ್ದೀವಿ 20-30 ವರ್ಷದಿಂದ ಅದೇ ಸೆಕ್ಷನ್ ಹೇಳ್ಕೊಂಡು IPCಯಿಂದ BNS ಬಂದಂಗೆ. IPCಯಿಂದ BNS ಬಂದಾಗ ಇನ್ನೂ ಕೆಲವಷ್ಟು ಚೇಂಜಸ್ ಇದೆ. ಸಂಕ್ಷಿಪ್ತವಾಗಿ ನಾನು ಹೇಳಬೇಕಂದ್ರೆ ಹೇಳ್ಬಿಡ್ತೀನಿ ನಾನು. ಈ TCS ನಾ ಯಾರ್ಯಾರು ಮಾಡಬೇಕೋ, ಅದು ಮುಂಚೆ ನನಗೆ ಲೋಯರ್ TDS ಮಾಡಬೇಕು, ನೀಲ್ TDS ಇದ್ರೆ ನಾನು ಆಫೀಸರ್ ಹತ್ರ ಅಪ್ಲೈ ಮಾಡಿಬಿಟ್ಟು ತಗೋಬೇಕಿತ್ತು. ಈಗ ಎಲೆಕ್ಟ್ರಾನಿಕಲಿ ಇಟ್ ಇಸ್ ಪಾಸಿಬಲ್ ಟು ಗೆಟ್ ಇಟ್. ನಾನ್ ರೆಸಿಡೆಂಟ್ ಸೆಲ್ಲರ್ಸ್, ದಟ್ ಮೀನ್ಸ್ ನಾನು ಯಾವುದಾದ್ರೂ ಪ್ರಾಪರ್ಟಿ, ಇಫ್ ಐ ಆಮ್ ಬೈಯಿಂಗ್ ಫ್ರಮ್ ಅ ನಾನ್ ರೆಸಿಡೆಂಟ್ ಇಂದ ನಾನು ಯಾವ್ದಾದ್ರು ಇಮೂವಬಲ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದ್ರ ಮೇಲೆ ನಾನು TDS ಮಾಡಬೇಕು. TDS ಎಷ್ಟು ಮಾಡಬೇಕು ಅಂದರೆ ಟ್ಯಾಕ್ಸ್ ರೇಟ್ ಅಷ್ಟೇ ಮಾಡಬೇಕು, ಮೋರ್ ಆರ್ ಲೆಸ್ 15% ಆಫ್ ದ ವ್ಯಾಲ್ಯೂ ಮಾಡಬೇಕಿತ್ತು. ಬಟ್ ನಾನು ಟ್ಯಾನ್ ನಂಬರ್ ತೊಗೋಬೇಕಿತ್ತು. ಆ ಟ್ಯಾನ್ ನಂಬರ್ ತೊಗೊಳೋದು ಅಡಿಷ್ನಲ್ ಕೆಲಸ ಆಗ್ತಾಯಿತ್ತು. ಈಗ ಟ್ಯಾನ್ ನಂಬರ್ ತೊಗೊಳೋದು ಬೇಡ, ನನ್ನ ಪ್ಯಾನ್ ನಂಬರಲ್ಲೇ ಮಾಡ್ಬೋದು. ಈ 15G 15H ಎಲ್ಲರಿಗೂ ಗೊತ್ತಿರುತ್ತದೆ. ನಾನು ಇಫ್ ಐ ಆಮ್ ಎ ಸೀನಿಯರ್ ಸಿಟಿಸನ್ ಆರ್ ಐ ಡೋಂಟ್ ಹ್ಯಾವ್ ಟು ಪೇ ಟ್ಯಾಕ್ಸಸ್, ಬಟ್ ಬ್ಯಾಂಕ್ ಇಸ್ ಪೇಯಿಂಗ್ ಮಿ ಇಂಟ್ರೆಸ್ಟ್ ಆಫ್ ಮೋರ್ ದೆನ್ 50,000 rupees, ಐ ಹ್ಯಾವ್ ಟು ಆ್ಯಕ್ಚುಲಿ ಗಿವ್ ಅ 15G 15H. ನಾನು ಅದನ್ನು ತಮಾಷೆಯಾಗಿ ಹೇಳ್ತಾ ಇದ್ದೀನಿ. 15G ಹ್ಯಾಸ್ ಟು ಬಿ ಗಿವನ್ ಬೈ ಜೂನಿಯರ್ ಸಿಟಿಸನ್ಸ್. ಯಾರ ಏಜ್ ಹೆಚ್ಚಾಗಿದೆಯೋ ಅವರು 15H ಕೊಡಬೇಕು ಅಂತೇಳಿ. ಆ 15H ಅಂದರೆ ಸೀನಿಯರ್ ಸಿಟಿಸನ್ಸ್, ಅವರು 15H ಎಲ್ಲ ಬ್ಯಾಂಕಿಗೂ ಕೊಡಬೇಕಿತ್ತು. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದೆ, ಕೆನರಾ ಬ್ಯಾಂಕ್ ಇದೆ, ನನ್ನ ಬ್ಯಾಂಕ್ ಕರ್ನಾಟಕ ಬ್ಯಾಂಕಲ್ಲಿದೆ ಅಂತ ಹೇಳಿದ್ರೆ ಎಲ್ಲ ಬ್ಯಾಂಕಿಗೂ 15G 15H ಕೊಡಬೇಕಿತ್ತು. ಈಗ ನಾನು ಡೆಪಾಸಿಟ್ರಿಗೆ ಕೊಟ್ಟರೆ ಸಾಕು, ಸೆಂಟ್ರಲ್ ಡೆಪಾಸಿಟ್ರಿಲಿ ಒಂದು ಕಡೆ ನಾನು ಕೊಟ್ಬಿಟ್ರೆ, ಇಟ್ ಇಸ್ ಅ ಡ್ಯೂಟಿ ಆಫ್ ದ ಡೆಪಾಸಿಟ್ರೀಸ್ ಟು ಇಂಟರ್ನ್ ಗಿವ್ ಇಟ್ ಟು ವೇರಿಯಸ್ ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ ದಿ ಮ್ಯೂಚುವಲ್ ಫಂಡ್ಸ್. ಫಾರಿನ್ ಅಸೆಟ್ಸ್, ಈ ಫಾರಿನ್ ಅಸೆಟ್ಸ್ ಯಾರ್ಯಾರಿಗೆ ಫಾರಿನ್ ಅಸೆಟ್ಸ್, ಫಾರಿನ್ ಇನ್ಕಮ್ ಇದೆಯೋ
ಅವರು ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ಬಹುಶಃ ಲೆಟಸ್ಸೇ ಒಂದು 2 ಲಕ್ಷ ಅಥವಾ ಒಂದು ಮನೆ ಅಥವಾ ಒಂದು ಸ್ಮಾಲ್ ಬ್ಯಾಂಕ್ ಅಕೌಂಟ್ ಇದೆ ಅಮೆರಿಕದಲ್ಲಿ, ಅಂಡ್ ದೇ ಹ್ಯಾವ್ ಕಮ್ ಟು ಇಂಡಿಯಾ, ದೇ ಫರ್ಗಾಟನ್ ಟು ಡಿಕ್ಲೇರ್ ಇನ್ ದೇರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳಿದ್ರೆ 10 ಲಕ್ಷ ಬ್ಲ್ಯಾಕ್ ಮನಿ ಆಕ್ಟ್ ಅಲ್ಲಿ ಪೆನಾಲ್ಟಿ ಇತ್ತು. ಅದಕ್ಕೆ ದೇ ಹ್ಯಾವ್ ಕಮ್ ಔಟ್ ವಿತ್ ವಾಟ್ ಇಸ್ ನೋನ್ ಆಸ್ ಫಾರಿನ್ ಅಸೆಟ್ಸ್ ಆಫ್ ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್, FAST, ಫಾಸ್ಟ್ ಡಿಸ್ಕ್ಲೋಜರ್ ಸ್ಕೀಮ್ ಅಂತ ಹೇಳಿ ತಂದಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಸಮ್ ರಿಲ್ಯಾಕ್ಸೇಷನ್ ಆನ್ ದಟ್ ಪರ್ಟಿಕ್ಯುಲರ್ ಅಕೌಂಟ್. ದೆನ್ ಮುರಳೀಧರ್ ಅವರು ಹೇಳಿದಾಗೆ ಅಡ್ವಾನ್ಸ್ ಪ್ರೈಸಿಂಗ್ ಅರೇಂಜ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಲಿಬರಲ್. ಆ್ಯಂಡ್ ನಮಗೆ ಈಗ ಟ್ರಾನ್ಸ್ಫರ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಅಂತ ಇರ್ತದೆ. ಆ ಟ್ರಾನ್ಸ್ಫರ್ ಪ್ರೈಸಿಂಗ್ ನನ್ನ ರಿಲೇಟೆಡ್ ಪಾರ್ಟಿ ಇನ್ ಅಬ್ರಾಡಿಗೆ ನಾನು ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ದೇರ್ ಯೂಸ್ ಟು ಬಿ ಅ ಬಿಗ್ ಆರ್ಮ್ಸ್ ಲೆಂತ್ ಪ್ರೈಸಿಂಗ್ನಲ್ಲಿ ನನಗೆ ಡಿಸ್ಪ್ಯೂಟ್ಸ್ ಇರ್ತಾ ಇತ್ತು. ಅದನ್ನು ದೇ ಹ್ಯಾವ್ ಸೆಡ್ IT ಎನೇಬಲ್ಡ್ ಸರ್ವಿಸ್ ಇಸ್ ಅ ಬಿಗ್ ಹೆಡ್ಡಿಂಗ್. ಅದರಲ್ಲೂ ಮೈನರ್ ಬ್ರೇಕಪ್ಸ್ ಇತ್ತು, ಎಲ್ಲ IT ಸೆಕ್ಟರ್ ಅಂತ ಹೇಳಿ ಮಾಡಿಬಿಟ್ಟು 15.5% ಆಫ್ ದಿ ಎಂಟೈರ್ ಪ್ರಾಫಿಟ್ ಮೇಲೆ ನೀವು ಟ್ಯಾಕ್ಸ್ ಕಟ್ಬಿಟ್ರೆ ಐ ವಿಲ್ ನಾಟ್ ಆಸ್ಕ್ ಎನಿ ಕ್ವೆಶ್ಚನ್ಸ್ ಅಂತ ಹೇಳಿದ್ದಾರೆ. ಇನ್ನೊಂದು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಮ್ಯಾಟ್ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಅದನ್ನು ಆಫ್ಟರ್ 31/3/26 on 4/26 ಇಂದ ಮ್ಯಾಟ್ ಕ್ರೆಡಿಟ್ ವಿಲ್ ನಾಟ್ ಬಿ ಅವೈಲೇಬಲ್. ಮ್ಯಾಟ್ ಪೇಮೆಂಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಫೈನಲ್ ಟ್ಯಾಕ್ಸ್ ಪೇಮೆಂಟ್. ಬಟ್ 31/3/26 ವರೆಗೆ ವಾಟ್ ಎವರ್ ಮ್ಯಾಟ್ ಕ್ರೆಡಿಟ್ ಇಸ್ ಅವೈಲೇಬಲ್. ಮುರಳೀಧರ್, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಎಷ್ಟೋ ಜನ ನ್ಯೂ ಟ್ಯಾಕ್ಸ್ ರಿಜೈಮ್ಗೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮ್ಯಾಟ್ ಕ್ರೆಡಿಟ್ ವಾಸ್ ನಾಟ್ ಅಲೌಡ್ ಟು ಬಿ ಅಡ್ಜಸ್ಟೆಡ್. ನೌ ದೇ ಸೆಡ್ ಯು ಗೋ ಟು ನ್ಯೂ, ಇಟ್ಸ್ ಅ ನಡ್ಜ್ ಅಂತ ನಾವು ಹೇಳ್ತೀವಿ. ಇದನ್ನು ನಿಮ್ಗೆ ಅಟ್ರಾಕ್ಷನ್ ಕೊಟ್ಟಿದ್ದಾರೆ. ಮ್ಯಾಟ್ ಕ್ರೆಡಿಟ್ ಕ್ಯಾನ್ ಆಲ್ಸೋ ಬಿ ಕ್ಲೇಮ್ಡ್ ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ ಇವನ್ ಇನ್ ದಿ ನ್ಯೂ ಟ್ಯಾಕ್ಸ್ ರಿಜಿಮ್. ಲಾಸ್ಟ್ ಆಗಿ TCS ರೇಟ್ಸ್ ನಾನು ನೋಡ್ತಾ ಇದ್ದೆ. ಬೇರೆ ಬೇರೆ ಟ್ಯಾಕ್ಸ್ 1%, 5% ಬೇರೆ ಬೇರೆ ರೇಟ್ಸ್ ಇತ್ತು. ಈಗ ಆಲ್ TCS ರೇಟ್ಸ್ ಹ್ಯಾವ್ ಬಿನ್ ಮೇಡ್ ಟು 2%. ನಮಗೆ ನೆನಪಿಟ್ಕೊಳ್ಳಿಕ್ಕೆ ಭಾರಿ ಸುಲಭ. TCS ಅಂತ ಹೇಳಿದ್ರೆ ಎಲ್ಲ 2% ಮಾಡಿದ್ದಾರೆ. ದಿಸ್ ಇಸ್ ದಿ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸ್ವಲ್ಪ ಸುಲಭ ಮಾಡಿದ್ರು. ಚಾರ್ಟರ್ಡ್ ಅಕೌಂಟೆಂಟ್ಗಳು ಎಷ್ಟು ಅಂತ ನೋಡಬೇಕು ಅಂದ್ರೆ ಅಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಟಫ್ ಇದ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಗುರುರಾಜ್ ಅವರೇ, ಇನ್ನೊಂದು ವಿಷಯ, ವೇರ್ ಹೌಸ್ಗೆ ಇನ್ವೆಸ್ಟ್ಮೆಂಟ್ ಬಂದರೆ ಫಾರ್ ಟ್ರೇಡಿಂಗ್. ಇವಾಗ ನಾನು ಒಂದು ವಿಯೆಟ್ನಾಮಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ. ಅದನ್ನು ಆ ಗೂಡ್ಸ್ ತೊಗೊಂಬಂದ್ಬಿಟ್ಟು ಚೆನ್ನೈಯಲ್ಲಿ ಒಂದು ವೇರ್ ಹೌಸ್ ಮಾಡ್ತೀನಿ. ವೇರ್ ಹೌಸಲ್ಲಿ ಇಟ್ಟುಬಿಟ್ಟು ಅದನ್ನು ಯಾರು ಕಸ್ಟಮರ್ಗೆ ಬೇಕೋ ಸೇಲ್ ಮಾಡ್ತೀನಿ. ಅದರಲ್ಲಿ ದೇ ಹ್ಯಾವ್ ಸೆಟ್ ಪ್ರೆಸೆಂಟಿವ್ ಟ್ಯಾಕ್ಸ್ ಮಾರ್ಜಿನ್ ಆಫ್ 2%. ನೀವು ಕಟ್ಟಿಬಿಟ್ರೆ ನೀವು ಬೇರೆ ಇನ್ಕಮ್ ಟ್ಯಾಕ್ಸ್ ಏನೂ ಕಟ್ಟೋದಿಲ್ಲ. ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಮೂವ್ ಫಾರ್ ಎಸ್ಪೆಷಲಿ ಫಾರ್ ಪೀಪಲ್ ಹೂ ವಾಂಟ್ ಟು ಡೂ ವೇರ್ ಹೌಸಿಂಗ್. ಇಟ್ಸ್ ಅ ವೆರಿ ಗುಡ್ ಥಿಂಗ್ ದೇ ಹ್ಯಾವ್ ಡನ್. ಅಂದರೆ ಓವರಾಲ್ ಏನು ಮಾಡಿದ್ದಾರೆ ಅಂದರೆ ಎಲ್ಲೆಲ್ಲಿ ಡಿಸ್ಕ್ರಿಷ್ನರಿ ಎಲಿಮೆಂಟ್ ಬರುತ್ತೋ ಅದನ್ನು ಕಡಿಮೆ ಮಾಡಿಬಿಟ್ಟು ರೂಲ್ಸ್ ಬೇಸ್ಡ್ ಮಾಡಿಬಿಟ್ಟಿದ್ದಾರೆ. ಅದರಿಂದ NRIಸ್ಗೆ ಇರಲಿ, ಬೇರೆ ಕಂಟ್ರಿಯಿಂದ ಬಂದು ಇನ್ವೆಸ್ಟ್ ಮಾಡಬೇಕಾಗಿದೆ ಅವ್ರಿಗೆ ಸ್ವಲ್ಪ ಕ್ಲಾರಿಟಿ ಸಿಗಿದೆ. ಇವಾಗ ಇನ್ನೂ ದೇರ್ ಆರ್ ಲಾಟ್ ಆಫ್ ಮೋರ್ ಇಶ್ಯೂಸ್ ದಟ್ ವಿಲ್ ಗೆಟ್ ಸಾರ್ಟೆಡ್ ಔಟ್, ಬಟ್ ದೇ ಹ್ಯಾವ್ ಶೋನ್ ದ ಡೈರೆಕ್ಷನ್ ದಟ್ ವಿ ಆರ್ ಪ್ರಿಪೇರ್ಡ್ ಟು ಮೇಕ್ ಇಟ್ ಮಚ್ ಮೋರ್ ಸಿಂಪ್ಲರ್ ಅಂತ ಮಾತಾಡ್ತೀನಿ. ಡಾಕ್ಟರ್ ರಾಜೇಶ್ವರಿ ಅವರೇ, ಈಗ ಇಲ್ಲಿ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ನಂತಹ ಯೋಜನೆ ಇದು ಎಷ್ಟು ಮಟ್ಟಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಸಹಾಯ ಮಾಡಬಲ್ಲದು ಅಂತ ಹೇಳಿ? ಸರ್, ಅದೇ ಒನ್ ಆಫ್ ದ ಮೇಜರ್ ಇದು ಫೋಕಸ್ ಈ ಬಾರಿಯ ಇದು ಏನಂದ್ರೆ ಬಜೆಟ್ ಅಂತಂದ್ರೆ ಉದ್ಯೋಗ ಸೃಷ್ಟಿ. ಸೊ ಬಿಕಾಸ್ ಆಫ್ ದಟ್ ಎಲ್ಲಾ ಸೆಕ್ಟರ್ ಅಲ್ಲೂ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಸರ್ಟನ್ ಇದು ಏನಂತಂದ್ರೆ ಹೇಗೆ ಉದ್ಯೋಗ ಸೃಷ್ಟಿ ಇದ್ ಮಾಡೋದು ಅಂತ. ಸೊ ರೂರಲ್ ಇದು ಪ್ರಾಬ್ಲಮ್ ಏನಂತಂದ್ರೆ, ಸೊ ವಿ ಕಮ್ ಅಪ್ ವಿತ್ ಲಾಟ್ ಆಫ್ ಸ್ಕೀಮ್ಸ್. ನಾವು ತುಂಬಾ ಸ್ಕೀಮ್ಸ್ ಅನೌನ್ಸ್ ಮಾಡ್ತೀವಿ, ತುಂಬಾ ಒಳ್ಳೆ ಸ್ಕೀಮ್. ಆಕ್ಚುಲಿ ಇಟ್ ಈಸ್ ಫೋಕಸ್ ಟುವರ್ಡ್ಸ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಟು ರೂರಲ್ ಪಾಪ್ಯುಲೇಷನ್. ಬಟ್ ದ ಥಿಂಗ್ ಈಸ್ ದಟ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಸೇಮ್. ಸೊ ಏನಂತಂದ್ರೆ ವೆನ್ ಯು ಆರ್ ಲುಕಿಂಗ್ ಅಟ್ ದ ಗ್ಯಾಪ್ ಬಿಟ್ವೀನ್ ರೂರಲ್ ಅಂಡ್ ದ ಅರ್ಬನ್, ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗಬೇಕು, ಅದು ಇಟ್ ಶುಡ್ ಕನ್ವರ್ಜ್. ಬಟ್ ಏನಾಗ್ತಿದೆ ಅಂತಂದ್ರೆ ಆ ರೇಟ್ ಅಲ್ಲಿ ಇಟ್ ಇಸ್ ನಾಟ್ ಕನ್ವರ್ಜಿಂಗ್. ಸೊ ಸ್ಟಿಲ್ ವಿ ಕ್ಯಾನ್ ಸಿ the gap between rural and the urban. So in that context, ಈ ಸ್ಕೀಮ್ ಎಂಪ್ಲಾಯ್ಮೆಂಟ್ ಜನರೇಷನ್ ಗೆ ಹೆಲ್ಪ್ ಮಾಡತ್ತೆ ಅಂತ ನಾನು ಅನ್ಕೊಂತೇನೆ ಸರ್. ಬಟ್ ಅದೇ the implementation of the scheme is also becomes very important. So especially education, health, social welfare, rural development, ಈ ಸೆಕ್ಟರ್ ಅಲ್ಲೆಲ್ಲ more than announcing schemes sir, ಇದು ಯಾವ ತರ ಇಂಪ್ಲಿಮೆಂಟ್ ಆಗ್ತಿದೆ, how effectively you are implementing that, how efficiently you are implementing that matters. ಯಾಕಂದ್ರೆ ಔಟ್ಕಮ್ ಬಂದ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ನನ್ನ ಅನಿಸಿಕೆ ಸರ್.